ನಮ್ಮ ಮರಿಗೌಡರಿಗೆ ಅಭಿನಂದನೆ ಸಲ್ಲಿಸಿ, ಹಾಗೆ ನಮ್ಮ ವಾರ್ಡ್ 58ನೇ ವಾರ್ಡ್ನ ಪೌರ ಕಾರ್ಮಿಕರು ಎಲ್ಲರಿಗೂ ಒಂದು ಬಟ್ಟೆ ವಿತರಣೆ ಮಾಡೋ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿತ್ತು. ತುಂಬ ಹುಮ್ಮಸ್ಸಿಂದ ಅವರ ಬರ್ತಡೇನ ಮಾಡ್ಕೊಬಂದಿದ್ದೀವಿ. ನಾನು 58ನೇ ವಾರ್ಡು ರಾಮಕೃಷ್ಣ ನಗರದಲ್ಲಿ ಬೆಳಗ್ಗೆಯಿಂದ ಆರೋಗ್ಯ ತಪಾಸಣೆ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನಾಗಿದೆ ಅಂದರೆ ಮೈಸೂರು ತಾಲೂಕು 380 ಜನ ನಮ್ಮ 58ನೇ ವಾರ್ಡ್ನ ರಾಮಕೃಷ್ಣ ನಗರದ ನಿವಾಸಿಗಳು ಆರೋಗ್ಯ ತಪಾಸಣೆ. ಇವತ್ತು ನಮ್ಮ ಮೂಡ ಅಧ್ಯಕ್ಷರು, ಮಾಜಿ ಮೂಡ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಮರಿಗೌಡ ಸಾಹೇಬರದು 63ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಎಲ್ಲ ಕಡೆನೂ ಮಾಡ್ಕೊಬಂದಿದ್ದಾರೆ. ನಾವು ಕೂಡ ಭಾನುವಾರ ಎಲ್ವಾಲ ಹೋಬಳಿನಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಸಾಯಂಕಾಲ 6 ಗಂಟೆಗೆ ಇಟ್ಕೊಂಡಿದ್ದೀವಿ. ಇವತ್ತು ಅವ್ರಿಗೆ ಶುಭ ಕೋರ್ಬೇಕಂತೇಳಿ ಇಲ್ಲಿ ಬಂದು ಶುಭ ಕೋರ್ಟ್ ಹೋಗ್ತೀವಿ. ನಮ್ಮ ಅಭಿಮಾನಿಗಳು ಕೂಡ ಚಿರುಣಿಯಾಗಿದೆ. ಅಂದರೆ ಈಗ ಎಲ್ಲ ಒಂದು ಕಡೆ ಮೂಡಕ್ಕೂ ಸಂಬಂಧ ಇಲ್ಲ. ಮೂಡಾದಲ್ಲಿ ನನಗೆ ತಪ್ಪು ಮಾಡಿಲ್ಲ. ಮೂಡಾದಲ್ಲಿ ನಾನು ಯಾವುದೇ ಕಾರಣದಿಂದ ಸಿದ್ದರಾಮಯ್ಯನಗರದಲ್ಲಿ ಅವರ ಕುಟುಂಬಕ್ಕಾಗಿ ದ್ರೋಹ ಬಗೆಯತಕ್ಕಂಥ ಕೆಲಸ ಮಾಡೋನಲ್ಲ, ಮುಂದೆ ಮಾಡೋಕ್ಕಿಂತ ಕನಸು ನೆನೆಸ್ಕೊಂಡವನಲ್ಲ. ಅದು ಆಕಸ್ಮಿಕವಾಗಿ ಏನೋ ರಾಜಕೀಯ ಷಡ್ಯಂತ್ರ ಮಾಡಿ ಅದನ್ನು ಮಾಡ್ತಾಯಿದ್ದಾರೆ ಹೊರತು ಅಲ್ಲಿ ಯಾವ ಸಿದ್ದರಾಮಯ್ಯ ಸಾಹೇಬ್ರದ್ದು ಅವ್ರ ಮನೆಯವರು ಅದು ಕೂಡ ಕಾನೂನು ಪ್ರಕಾರ ಕರೆಕ್ಟಾಗಿದೆ. ನಾವು ಮಾಡಿದ್ದು ಕಾನೂನು ಪ್ರಕಾರ ಕರೆಕ್ಟಾಗಿದೆ. ಅದು ಎಲ್ಲನೂ ಬದಿಗೆ ಹೊತ್ತಿ JDS BJPಯವರು 14 ಸೈಟನ್ನು ಎತ್ಕೊಂಡು ಹೋಗಿ ಅದು ಈ ಪ್ರಾಜೆಕ್ಟ್ ತಂದು ಸಿದ್ದರಾಮಯ್ಯನವರು ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದಲ್ಲಿ ಏನಾದರೂ ಮಾಡೋದು ತೆಗಿಬೇಕು ಅನ್ನೋ ಷಡ್ಯಂತ್ರ ಮತ್ತು ಬೇರೆ ಅರ್ಥ ಇಲ್ಲ. ಈಗ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಕುತಂತ್ರಗಳು. ಮತ್ತು ನಾನು ಇದೆಲ್ಲ ಕೂಡ ಇಂಥ ಒಂದು ಹಗರಣ ಆಗಿದ್ದರೂ ಕೂಡ ನನ್ನ ಮೇಲೆ ಒಂದು ಕೆಟ್ಟ ಇರ್ತಕ್ಕಂಥ ವ್ಯವಸ್ಥೆ ಆಗಿದ್ದರೂ ಕೂಡ ನಾನು ಎದುರು ಬಂದಿಲ್ಲ. ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಕೊನೆವರೆಗೂ ಕೂಡ ಅವ್ರ ಮನೆ ದೇವರು ಅಂತ ಅಂದರೆ ಕೊನೆವರೆಗೂ ನಾವು ಜೊತೆ ಹೆಚ್ಚಿನ ಬೇರೆ ಆಗ್ತಾ ಇಲ್ಲ. ಮತ್ತು ನನಗೂ ತಾಲೂಕಿನ ಅಭಿಮಾನಿಗಳು ಮತ್ತು ಜಿಲ್ಲೆಯ ಅಭಿಮಾನಿಗಳು ಎಲ್ಲರೂ ಕೂಡ ನನ್ನ ಬಗ್ಗೆ ಅತ್ಯಂತ ಗೌರವ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಕೊಂಡು ಇವತ್ತು ನಾನು ಅತ್ಯಂತ ಜೀವನದಲ್ಲಿ ಖುಷಿ ಇರ್ತಕ್ಕಂಥ ದಿನ ಇವತ್ತು. ಏಕೆಂದರೆ ಇಂಥ ಒಂದು ಸನ್ನಿವೇಶದಲ್ಲಿ ಕೂಡ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, ಹಿತೈಷಿಗಳು ನನ್ನ ಅಭಿಮಾನಿಯಿಂದ ಬಂದು ಬೆಳಗ್ಗೆ ಸಂಜೆವರೆಗೂ ಕೂಡ ನನ್ನನ್ನು ಸನ್ಮಾನ ಮಾಡ್ತಾ ಇದ್ರಲ್ಲ, ಅವರಿಗೆ ಅನಂತ ಧನ್ಯವಾದಗಳನ್ನು ಮತ್ತು ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಚಾಮುಂಡಿ ಬೆಟ್ಟಕ್ಕೆ 8ಗಂಟೆಗೆ ಪೂಜೆ, 5 ಗಂಟೆಗೆ ನಮ್ಮ ಜನ ಬಂದಿದ್ದರು. 5 ಗಂಟೆಯಿಂದ ಅಟೆಂಡ್ ಮಾಡಿ ನಾನು 8ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋದೆ. ಚಾಮುಂಡಿ ಬೆಟ್ಟದಿಂದ ರಮಾಬಾಯಿ ನಗರದಲ್ಲಿ ಸ್ಕೂಲ್ ಶಾಲಾ ಮಕ್ಕಳಿಗೆ 1 ಗಂಟೆಗೆ ಜಫರ್ನಮ್ ಸ್ಕೂಲ್ ಸ್ಕೂಲಲ್ಲಿ ವ್ಯವಸ್ಥೆ ಮಾಡಿ ಅಲ್ಲಿಂದ ಮತ್ತೆ ಮಂಡಿ ಮೊವೆಲ್ಲ ಮತ್ತು ಭಾರತ್ ನಗರ ಇದೆ 3-4 ಕಡೆ ಫಂಕ್ಷನ್ ಮುಗಿಸ್ಕೊಂಡು ಮತ್ತು ಇಲ್ಲಿಗೆ ಬಂದು ಈಗ 46ನೇ ವಾರ್ಡಿಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ಕಾರ್ಯಕ್ರಮ ಹೋಗ್ತಾ ಇದ್ದೀನಿ. ಎಲ್ಲರೂ ಕೂಡ ನನ್ನ ಅಭಿಮಾನಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾರೆ. ಈಗ ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವದಲ್ಲಿ ಅವರ ಮಾರ್ಗಸೂಚನೆ ಮೇರೆಗೆ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ, ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೆಲಸ ಮಾಡ್ತೀವಿ.